ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಇವತ್ತು ಭಾನುವಾರ ಆದರೂ ಕೂಡ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ರೆಡಿಯಾಗಕ್ಕೆ ಬಂದಿದ್ದೀನಿ. ಆ್ಯಂಡ್ ತಿಂಡಿ ಕೂಡ ಆಯಿತು. ಭಾನುವಾರದೊತ್ತು ನಾವು ಯೂಶ್ವಲಿ ತಿಂಡಿ ಮಾಡೋದಿಲ್ಲ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ಇವತ್ತು ಬರೀ ಕ್ಲೀನಿಂಗ್ ಕೆಲಸನೇ ಇರುತ್ತೆ ನನಗೆ. ಅದರ ಜೊತೆ ತಿಂಡಿಗೆ ರಜಾ ಕೊಟ್ಬಿಟ್ಟು ಮೆಂತೆ ಮುದ್ದೆ ಮಾಡ್ತೀನಿ. ಮೆಂತೆ ಮುದ್ದೆ ಆರೋಗ್ಯಕ್ಕೆ ಒಳ್ಳೆಯದು, ಯಾವಾಗಲಾದರೂ ಒಂದ್ಸರಿ ತಿನ್ನಿ ಅಂತ ನಮ್ಮ ಅತ್ತೆ ಹೇಳ್ತಾನೆ ಇರ್ತಾರೆ. ಆದರೆ ನಮಗೆ ಯಾವತ್ತಾದರೂ ಒಂದ್ಸರಿ ಅಂದರೆ ಅದು ಆಗೋದೇ ಇಲ್ಲ. ಅದಕ್ಕೆ ನಾನೊಂದು ಡೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸಂಡೇಸು ನಾವು ಎಲ್ಲರೂ ಮೆಂತೆ ಮುದ್ದೆನೇ ತಿನ್ನೋದು. ಆಮೇಲೆ ಒಟ್ಟಿಗೆ ಮಧ್ಯಾಹ್ನ ಊಟ. ಆದರೆ ಅಮ್ಮ ಅಪ್ಪ ಬಂದಿದ್ದಾರೆ, ಗೊತ್ತಿದೆ, ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅವ್ರು ಬಂದಿರೋದ್ರಿಂದ ಅವ್ರಿಗೆ ಮೆಂತೆ ಮುದ್ದೆ ತಿಂದು ಅಭ್ಯಾಸ ಇಲ್ಲ. ನಮಗೆ ಒಂದು ಸಾರಿ ಇಷ್ಟೇ ತಿನ್ನೋದು. ಇಷ್ಟು ತಿಂದುಬಿಟ್ರೆ ಮಿನಿಮಮ್ 2 ಅವರ್ ಹೊಟ್ಟೆ ಹಸಿಯೋದಿಲ್ಲ. ಆದರೆ ಅವ್ರಿಗೆ ಅದು ಅಭ್ಯಾಸ ಇಲ್ವಲ್ಲ, ತಿನ್ನೋದಕ್ಕೂ ಕಷ್ಟ ಅನಿಸುತ್ತೆ. ಮತ್ತು ಬೇಗ ಹೊಟ್ಟೆ ಹಸಿವಾಗುತ್ತೆ ಯಾರಿಗೆ ಅಭ್ಯಾಸ ಇರಲ್ವೋ ಅವ್ರಿಗೆ. ಇವತ್ತು ಉಪ್ಪಿಟ್ಟು. ಜಸ್ಟ್ ಈಗ ತಿಂಡಿ ಆಯಿತು, ನಾನು ರೆಡಿ ಆಗೋದಕ್ಕೆ ಬಂದಿದ್ದೀನಿ. ಅಮ್ಮ ಅಪ್ಪ ಆಗಲೇ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನಂದಾದಮೇಲೆ ಸಾನುಗೆ ರೆಡಿ ಮಾಡಬೇಕು. ಸೊ ಬನ್ನಿ ಈಗ ರೆಡಿಯಾಗಿ ಎಂಗೇಜ್ಮೆಂಟ್ ಪಾರ್ಟಿ ಹೋಗಿ ಬರೋಣ. ನನಗೆ ಒಂದು ಅಗಾರೋ ವಾಲ್ಯೂಮೈಸರ್ ಹೇರ್ ಡ್ರೈಯರ್ ರಿಸೀವ್ ಆಗಿದೆ. ಸೊ ಮೊದಲು ಒಂದು ಸಾರಿ ನಾನು ಹೇರ್ ಡ್ರೈಯರ್ದು ರಿವ್ಯೂ ಕೊಟ್ಟಿದ್ದೆ. ಅದು ಪ್ರೊಫೆಷ್ನಲ್ಸ್ ಯೂಸ್ ಮಾಡೋ ಅಂತ ಹೈ ವ್ಯಾಟ್ಸ್ದು ಡ್ರೈಯರ್. ಇದು ಏನಪ್ಪ ಅಂದರೆ ವಾಲ್ಯೂಮೈಸರ್ ಪ್ಲಸ್ ಹೇರ್ ಡ್ರೈಯರ್. ಸೊ ಇದು ನನಗೆ ರೀಸೆಂಟಾಗಿ ರಿಸೀವ್ ಆಗಿರೋದು. ಇವತ್ತೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ಬನ್ನಿ ಹೇಗಿರುತ್ತೆ ನೋಡೋಣ. ಸೊ ಇದು ಹೇರ್ ಡ್ರೈಯರ್ ಆ್ಯಂಡ್ ವಾಲ್ಯೂಮೈಸರ್, ಅದರ ಕಾರ್ಡ್. ಸೊ ಸೆಲ್ಫ್ ಸ್ಟಿಕ್ಕಿಂಗ್ ಒಂದು ಟೇಪ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ನಾವು ಸುತ್ತಿಡೋಂಗಿಲ್ಲ, ಈ ಥರ ಸುತ್ತಿಡ್ಬೋದು ಯಾವಾಗ್ಲೂ. ಆ್ಯಂಡ್ ಕಾರ್ಡ್ ಕೂಡ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ. ಚೆನ್ನಾಗಿ ಉದ್ದಕ್ಕಿದೆ. ಅಂದರೆ ನಾವು ಟ್ವಿಸ್ಟ್ ಮಾಡಬೇಕಾದ್ರೆ ಈ ವಯರ್ ಅಡಚಣೆ ಆಗುತ್ತೆ ಅನ್ನೋ ಥರ ಇಲ್ಲ. ಇದು ಹೀಗೆ ಇರುತ್ತೆ, ಹಿಂಗೆ ತಿರುಗ್ತಾ ಇರುತ್ತೆ ನೋಡಿ. ಇದು ಅಲ್ಲಾಡ್ತಾನೆ ಇಲ್ಲ, ಬರೀ ಇದಕ್ಕೆ ಮಾತ್ರನೇ ತಿರುಗ್ತಾ ಇದೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್, ಫಸ್ಟ್ ಅಡ್ವಾಂಟೇಜ್. ಚಾರ್ಕೋಲ್ ಇನ್ಫ್ಯೂಸ್ಡ್ ಬ್ರಿಸಲ್ಸ್ ಇರುತ್ತೆ. 24K ಗೋಲ್ಡ್ ಸ್ಟೈಲಿಂಗ್ ಸರ್ಫೇಸ್ ಇರುತ್ತೆ. ಇದರಿಂದ ಹೀಟ್ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತು ಕನ್ಸಿಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ಆನ್ ಆಲ್ ಹೇರ್ ಟೈಪ್ಸ್. ಈಗ ಸ್ಟೈಲಿಂಗ್ ಶುರು ಮಾಡೋಣ. ಮೊದಲಿಗೆ ಕೂದಲು 70% ಒಣಗಿರಬೇಕು. ತುಂಬ ಒದ್ದೆ ಇದ್ದಾಗಲೇ ನಾವು ಈ ವಾಲ್ಯೂಮೈಸರ್ನ ಯೂಸ್ ಮಾಡಬಾರ್ದು. ನಾನೀಗ ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕ್ರೌನ್ ಹೇರ್, ನೆತ್ತಿ ಮೇಲಿಂದ ಹೇರ್ ಸಪ್ರೇಟ್ ಮತ್ತು ಅಕ್ಕಪಕ್ಕದ್ದು ಕೆಳಗಡೆದು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಫ್. ಈಗ ತೋರಿಸಿದ್ನಲ್ಲ, ಇದರಲ್ಲಿ 3 ಹೀಟ್ ಸೆಟ್ಟಿಂಗು, 2 ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ. ಒಂದು ಕೋಲ್ಡ್ ಏರ್ ಬರುತ್ತೆ, ಇನ್ನು 2 ಹಾಟ್ ಏರ್ ಬರುತ್ತೆ. ಈ ವಾಲ್ಯೂಮೈಸರ್ ಮೇಲೆ ಸೆರಾಮಿಕ್ ಟರ್ಮಲೈನ್ ಕೋಟಿಂಗ್ ಬ್ರಷ್ ಹೆಡ್ ಇರುತ್ತೆ. ಇದರಿಂದ ಏನು ಯೂಸ್ ಆಗುತ್ತಂದ್ರೆ, ಇಟ್ಸ್ ಅನ್ ಐಕಾನಿಕ್ ಟೆಕ್ನಾಲಜಿ ಟು ರೆಡ್ಯೂಸ್ ದ ಫ್ರಿಸ್. ಇದು ಸಲೋನ್ ಸ್ಟೈಲ್ ವಾಲ್ಯೂಮೈಸರ್ ಹೇರ್ ಡ್ರೈಯರ್ ಫಾರ್ ಫಾಸ್ಟರ್ ಹೇರ್ ಡ್ರೈಯಿಂಗ್. ಈಗ ಹೇರ್ ಡ್ರೈಯಿಂಗ್ ಮೆಥಡ್ನ ನೋಡೋಣ. ಪಾರ್ಟಿಷನ್ ಮಾಡಿಕೊಂಡು ಸ್ವಲ್ಪ ಪೋರ್ಷನ್ನ ತಗೊಂಡು ಒಳಗಡೆಯಿಂದ ಹೊರಗಡೆ ನಿಮಗೆ ಏನು ಕರ್ಲ್ ಥರ ಬೇಕಾ ಅಥವಾ ಔಟ್ವರ್ಡ್ ಬೇಕಾ ಇನ್ವರ್ಡ್ ಬೇಕಾ ಆ ರೀತಿಯಲ್ಲಿ ಇಟ್ಕೊಳ್ಬೇಕು. ನಾನೀಗ ನನ್ನ ಹೇರ್ ಸ್ಟೈಲ್ ಇನ್ವರ್ಡ್ ಬರೋ ಥರ ಮಾಡ್ತಾ ಇದ್ದೀನಿ ಆ್ಯಂಡ್ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಒಂದು ಕೈಯಲ್ಲಿ ಹ್ಯಾಂಡಲ್ ಇಟ್ಕೊಂಡಿದ್ದೀನಿ, ಲೆಫ್ಟ್ ಹ್ಯಾಂಡಲ್ಲಿ ನಾನು ಅದರ ಟಿಪ್ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂಡ ಹೋಲ್ಡಿಂಗ್ಗೆ ಗ್ರಿಪ್ ಕೊಟ್ಟಿರ್ತಾರೆ. ನಾನು ಸ್ಟೈಲ್ ಮಾಡೋ ಮುಂಚೆ 1-2 ಸಾರಿ ಇದನ್ನ ಬ್ರಷ್ ರೀತಿಯಲ್ಲಿ ಮಾಡಿಕೊಂಡು ಫ್ರಿಜ್ ಮತ್ತೆ ಗಂಟೇನಾದ್ರೂ ಇದ್ರೆ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಸ್ಟೈಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇನ್ವರ್ಡ್ ಬೇಕಾ ಔಟ್ವರ್ಡ್ ಬೇಕಾ? ಇನ್ವರ್ಡ್ ಬೇಕು ಅಂದ್ರೆ ಒಳಗಡೆಯಿಂದ ಬ್ರಷ್ ಅನ್ನ ರನ್ ಮಾಡಬೇಕು, ಟ್ವಿಸ್ಟ್ ಮಾಡಬೇಕು. ಔಟ್ವರ್ಡ್ ಬೇಕು ಅಂದ್ರೆ ನೀವು ಹೊರಗಡೆಯಿಂದ ಮಾಡ್ಕೊಳ್ಬೇಕು. ಅಂಡ್ ಲಾಸ್ಟ್ ಅಲ್ಲಿ ನಾವು ವಾಲ್ಯೂಮ್ ಕೊಡೋದಿಕ್ಕೆ ಕ್ರೌನ್ ಹೇರ್ ನ ಶೇಪ್ ಮಾಡಬೇಕು. ಮೊದಲಿಗೆ ನಾವು ಡೈರೆಕ್ಟ್ ಶೇಪ್ ಕೊಡೋದಕ್ಕೆ ಹೋಗ್ಬಾರ್ದು. 1 ಸಾರಿ ಅಥವಾ 2 ಸಾರಿ ಬಾಚ್ಕೊಂಡು ಅಲ್ಲಿ ಗಂಟೇನಾದ್ರೂ ಇದ್ರೆ ಅದನ್ನ ಬಿಡಿಸ್ಕೊಂಡು ಆಮೇಲೆ ಶೇಪ್ ಕೊಡಬೇಕು. 3 ಕ್ವಾಲಿಟೀಸ್ ಇರುವಂತ ಒಂದು ಪ್ರಾಡಕ್ಟ್ ಅನ್ಬೋದು. ಡ್ರೈ ಮಾಡುತ್ತೆ, ವಾಲ್ಯೂಮೈಸ್ ಮಾಡುತ್ತೆ, ಹಾಗೆ ಸ್ಟೈಲಿಂಗ್ ಅಂದ್ರೆ ನಿಮ್ಗೆ ಸ್ಟ್ರೇಟ್ ಬೇಕಾ ಸ್ವಲ್ಪ ವೇವಿ ಬೇಕಾ ಕೂಡ ಇದ್ರಲ್ಲೇ ಮಾಡ್ಬೋದು. ಈ ಪ್ರಾಡಕ್ಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ವಾಲ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ನಾವು ಡ್ರೈಯರ್ ಯೂಸ್ ಮಾಡಿದಾಗ ಜಸ್ಟ್ ಡ್ರೈ ಆಗುತ್ತೆ, ಆಮೇಲೆ ನಾವು ಅದನ್ನು ಬಾಚ್ಕೊಳ್ಬೇಕು. ಬಾಚ್ಕೊಂಡಾಗ ಒಣಗದ ಮೇಲೆ ಕೂದಲು ನೀವು ಯಾವುದೇ ಥರದ ಹೇರ್ ಸ್ಟೈಲ್ ಆಗಲಿ ಅಥವಾ ಶೇಪ್ ಆಗಲಿ ಕೊಡೋದಕ್ಕಾಗೋದಿಲ್ಲ. ಸೊ ನೀವು
ಡ್ರೈ ಮಾಡ್ತಾನೆ ಒಂದು ಶೇಪ್ ಕೊಟ್ಟಾಗ ಅದು ಹಾಗೆ ರಿಟೈನ್ ಆಗುತ್ತೆ. ಆ್ಯಂಡ್ ಇದು ಹೀಗೆ ಸೆಟ್ಟಿಂಗ್ ಇರಬೇಕು, ಅಂದರೆ ನಾವು ಸೆಟ್ಟಿಂಗ್ ಸ್ಪ್ರೇ ಕೂಡ ಮಾಡಬೇಕು. ಸೊ ಈಗ ಆಯಿತು, ಕೂದಲು ಒಣಗಿ ಈಗ ರೆಡಿ ಆಗಬೇಕು ಸ್ನೇಹಿತರೆ. ಇನ್ನೇನು ಹೊರಡಬೇಕು. ಎಲ್ಲರೂ ಅಮ್ಮ ಮತ್ತು ಅಪ್ಪ ಇಬ್ಬರೂ ರೆಡಿಯಾಗಿ ಕೂತಿದ್ದಾರೆ. ಈಗ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಸಾನುಗೆ ರೆಡಿ ಮಾಡಬೇಕು. ಸೊ ಬನ್ನಿ ಇವತ್ತು ಫಂಕ್ಷನ್ಗೆ ಹೋಗಿ ಬರೋಣ. ಒಂದು ಪಾರ್ಟಿ ಹಾಲಿಗೆ ಬಂದ್ವಾ, ಅಲ್ಲಿ ಮೇಲ್ಗಡೆನೂ ಹಾಲ್ ಇದೆ, ಏನೋ ಗೊತ್ತಿಲ್ಲ. ಸೆಕೆಂಡಲ್ಲಿ ಒಂದು ಹಾಲ್ ಇತ್ತು, ಅಲ್ಲಿಗೆ ಹೋದ್ವಿ. ಯಾರು ನಮ್ಮವ್ರು ಕಾಣಲಿಲ್ಲ. ಬರುತ್ತೆ ಕಡೆ ಕೆಳಗಡೆ ಇರ್ತಾರೆ. ಸೊ ಈಗ ಮೇಲ್ಗಡೆ ಒಂದು ಹಾಲ್ ಇದೆ, ನೋಡ್ಬೇಕು. ಫೋನ್ ಮಾಡಿದ್ರೆ ಆಗುತ್ತೆ, ನೋಡ್ಬಿಡೋಣ. ನೇಮ್ ನೋಡ್ದ? ನನ್ಗೆ ಯಾರು ಫೋನ್ ಮಾಡಿದ್ದು? ಫೋನ್ ಮಾಡಿದ್ರೆ ಮೊಬೈಲಲ್ಲಿ ಫೋನ್ ಮಾಡಿರೋದು ಇವ್ರಿಗೆ. ನನ್ನ ಮೊಬೈಲಲ್ಲಿ ಇದೆಯಲ್ಲ, ಬಾವಲ್ಲಿ ಮೇಲ್ಗಡೆ ಹೋದ್ರು ನಡ್ಕೊಂಡು ಹೋದ್ರ ಬಾ ಬಾಬಾ. ಮೇಲ್ಗಡೆ ಹೋಗಿದ್ದಾರೆ. ನಮ್ಗೆ ಗೊತ್ತಿಲ್ಲ ಹೆಸರು, ನೀವೇ ಹೇಳ್ಬೇಕು. ಈಗ ಕರೆಕ್ಟ್ ಪಾರ್ಟಿ ಅಲ್ಲಿಗೆ ಬಂದಿದ್ದೇವೆ ನೋಡ್ರಪ್ಪ. ಇವತ್ತು ನಾವು ಬಂದಿದ್ದೀವಿ ಎಂಗೇಜ್ಮೆಂಟ್ ಫಂಕ್ಷನ್ಗೆ. ಇವ್ರ ಹೆಸರು ಉಷಾ ಆಂಟಿ ಅಂತ. ಎಲ್ಲ ಫಂಕ್ಷನ್ಸ್ಗೂ ಕರೀತಾರೆ. ನಾವು ಕೆಲವೊಂದನ್ನು ಅಟೆಂಡ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಕರೆದಾಗ ಅಮ್ಮನಿಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ವಲ್ಲ ಇಲ್ಲೇ ಬೆಂಗಳೂರಲ್ಲಿ. ಅವಾಗ ಅಮ್ಮನೂ ಇಲ್ಲೇ ಇದ್ರು, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಎಷ್ಟು ಸಾರಿ ಕರೆದಿದ್ದೀವಿ, ಬಂದೇ ಇಲ್ಲ ಅಂತ ಆಂಟಿ ನೆನಪು ಮಾಡ್ತಾ ಇದ್ರು. ಅವರೇ ಆ್ಯಕ್ಚುಲಿ ನೆನಪು ಮಾಡಿದ್ರು, ಅವಾಗ ನೀವು ಕಣ್ಣು ಆಪ್ರೇಷನ್ ಅಂದ್ಬಿಟ್ಟು ಬಂದಿರಲಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು. ಸೊ ಇವತ್ತು ಅವರ ಮಗಳ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಬಂದಿದ್ದೀವಿ. ಹೊರಡೋಣ ಬನ್ನಿ ಅಂದ್ರೆ ನೋಡ್ರಿ, ಒಬ್ಬೊಬ್ರು ಕಡೆ ಮಾತಾಡ್ದ ನಿಂತಿದ್ದಾರೆ. ಸ್ನೇಹಿತರೆ ಈಗ ಹೋಗಿ ಬಂದ್ವಿ. ಬರೋ ಅಷ್ಟೊತ್ತಿಗೆ ಅಲ್ಲಿ ನಾವು ಫಂಕ್ಷನ್ ಹಾಲಲ್ಲೇ ಇದ್ವಿ, ಮಳೆ ಶುರು ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಬಂದ್ವಿ. ಆಮೇಲೆ ಉಷಾ ಆಂಟಿ ಇದ್ರಲ್ಲ, ಅವರು ನಮ್ಮ ಜೊತೆನೆ ಬನ್ನಿ ಅಂದ್ವಿ. ಇಲ್ಲ, ಅವರು ನಾಳೆ ಬರ್ತಾರಂತೆ, ನಾಳಿದ್ದು ಬರ್ತಾರೆ.
ಸೊ ಯಾಕೆ ಅಂತ ಅವ್ರು ಬಂದಾಗ ತಿಳಿಸ್ತೀನಿ. ಅವ್ರಿಗೆ ನಾವು ಆಟೋ ಬುಕ್ ಮಾಡಿದ್ವಿ. ಆ ಆಟೋ ಬರೋದು ಮತ್ತಷ್ಟು ಲೇಟ್ ಮಾಡಿದ್ರು. ನಮ್ಮ ಕ್ಯಾಬ್ ಬಂದ್ಬಿಟ್ಟಿದೆ, ಅವ್ರ ಆಟೋನೇ ಬಂದಿಲ್ಲ. ಆಮೇಲೆ ಕಾದು ಅವ್ರಿಗೆ OTP ಕೊಡ್ಬೇಕಿತ್ತಲ್ಲ, ನಾನೇ ಬುಕ್ ಮಾಡಿದ್ದಿದ್ದು ನನ್ನ ಫೋನಿಂದ. ಅದಕ್ಕೆ ಕಾದು ಕ್ಯಾಬ್ ಒಂದು ನಿಲ್ಲಿಸ್ಕೊಂಡು ಆಮೇಲೆ ನಾವು ಬೇರೆ ಕಡೆ ಹೋಗೋ ಪ್ಲಾನ್ ಇತ್ತು. ಆದರೆ ಮಳೆ ಬಂದ್ಬಿಡ್ತಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲಿಗೆ ನಮ್ಮ ಮನೆಗೆ ಬಂದ್ಬಿಟ್ವಿ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಬರ್ತಾ ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ಪೆಷಲ್ ಮಾಡೋಣ ಅಂತ ಫಿಶ್ ತರಿಸಿದ್ದೀನಿ. ಫಿಶ್ಗೆ ಮ್ಯಾರಿನೇಟ್ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದಿದ್ದೆ. ಡ್ರೆಸ್ ಚೇಂಜ್ ಮಾಡಿದೆ. ಈಗ ಒಂದು 5 ನಿಮಿಷ ಮಲ್ಕೊಳ್ಳೋಣ, ಆಮೇಲೆ ಹೋಗ್ಬಿಟ್ಟು ಅದನ್ನ ಮ್ಯಾರಿನೇಟ್ ಮಾಡಬೇಕು. ಅಮ್ಮ ಅಪ್ಪ ಫಂಕ್ಷನಿಂದ ಬಂದ ಮೇಲೆ ಸ್ನೇಹಿತರೆ ಕೂತ್ಕೊಳ್ಳೋದಕ್ಕೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಅದಕ್ಕೆ ಅವರು ಕೂಡ ಡ್ರೆಸ್ ಚೇಂಜ್ ಮಾಡಿ ಒಂದು ನಿದ್ದೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಮಲಗಿದ್ದಾರೆ. ನಮ್ಮ ಸಾನು ಬಂದ ತಕ್ಷಣನೇ ಅವಳ ಫ್ರೆಂಡ್ಸ್ ಪಾಪ ಬೆಳಗ್ಗೆಯಿಂದ ಕಾಯ್ತಾ ಇದ್ರು. ಅದಕ್ಕೆ ಅವಳು ಆಟ ಆಡೋದಕ್ಕೆ ಹೋದ್ಲು. ರಾಜೇಶ್ ಏನು ಮಲಗೋದಿಲ್ಲ. ಮಲಗಿದ್ರೆ ನಾನೀಗ ಮಲಗಬೇಕು, ಬಟ್ ನನಗೂ ಕೆಲಸಗಳಿದೆ. ಅದಕ್ಕೆ ಏನು ಮಲ್ಗಕ್ಕೆ ಹೋಗಲ್ಲ. ಚೂರು ಬೆಳಿಗ್ಗೆಯಿಂದನೂ ಕೂತ್ಕೊಂಡೇ ಇದ್ದೆ, ನಿಂತ್ಕೊಂಡೇ ಇದ್ದೆ, ಟ್ರಾವೆಲಿಂಗು. ಅದಕ್ಕೆ ಒಂಚೂರು ರೆಸ್ಟ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಮುಂದಿನ ಕೆಲಸನ ನೋಡಬೇಕು. ಫಿಶ್ ಮ್ಯಾರಿನೇಟ್ ಮಾಡೋದಕ್ಕೆ ಈಗ ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೀನಿ. ಇದು ಆದಷ್ಟು ಗಟ್ಟಿಯಾಗೇನೆ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ, ಉಪ್ಪು, ಅರಿಶಿನದ ಪುಡಿ. ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡ್ತೀನಿ. ಇದ್ರ ಜೊತೆ ಕೆಲವೊಬ್ರು ಕಬಾಬ್ ಪೌಡರ್ ಕೂಡ ಹಾಕ್ತಾರೆ, ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ. ಬಟ್ ನಾನು ಸಿಂಪಲ್ ಆಗಿ ಇಷ್ಟೇನೆ. ಆ್ಯಂಡ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಕೋಟ್ ಮಾಡಿಬಿಟ್ಟು ಅದನ್ನು ಶಾಲೋ ಫ್ರೈ ಮಾಡ್ತೀನಿ. ಇಷ್ಟೇ ಸಾಕು ಸ್ನೇಹಿತರೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ. ಹೊಸ ಒಂದು ಸೆಟ್ಟನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ಮಾಡಲಾ ಅಂದ್ಲು. ನೋಡಿ ನಿಧಾನಕ್ಕೆ ತೆಗಿತೀನಿ ಅಂದ್ಬಿಟ್ಟು ನಿಧಾನಕ್ಕೆ ರಿವೀಲ್ ಮಾಡ್ತಾ ಇದ್ದಾಳೆ. ಸೆಟ್ ಇದು ಕ್ರಾಕರಿ ಯೂನಿಟ್ಗೆ ಬೌಲ್ ಮತ್ತು ಪ್ಲೇಟ್ ಸೆರಾಮಿಕ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ, ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ಈ ಪ್ರೈಸಲ್ಲಿ ಹೊರಗಡೆ ತೊಗೊಳೋದಕ್ಕೆ ಹೋದರೆ ಒಂದೊಂದಕ್ಕೇ 250, 300 ಆ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್, ಅದರ ಶೈನ್, ಮಟೀರಿಯಲ್ ಕ್ವಾಲಿಟಿ, ಸೈಜ್ ತುಂಬಾ ಕ್ಯೂಟ್ ಆಗಿದೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಮ್ಮ ಸಾನುಗಂತೂ ಬೌಲ್ ತುಂಬ ಇಷ್ಟ ಆಯಿತು. ನನಗೆ ಈ ಪ್ಲೇಟ್ ತುಂಬ ಇಷ್ಟ ಆಯಿತು. ಒಂಥರ ಕಪ್ ರೀತಿಯಲ್ಲಿ ಇದೆ ಅಲ್ವಾ. ಈ ಹೋಟೆಲ್ಸ್ಗೆ ಹೋದಾಗ ಅಥವಾ ಈ ಕುಕ್ಕರಿ ಶೋಸಲ್ಲಿ ತೋರಿಸ್ತಾರೆ, ಮಾಡಿ ಆದಮೇಲೆ ಇದರಲ್ಲಿ ಹಾಕ್ಬಿಟ್ಟು ಪ್ರೆಸೆಂಟೇಷನ್ಗೆ ಅಂದ್ಬಿಟ್ಟು ಆ ಥರ ಇದೆ. ತುಂಬ ಚೆನ್ನಾಗಿದೆ ಸೆಟ್ ಇದು. ಸೊ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಕ್ವಾಂಟಿಟಿನೂ ಚೆನ್ನಾಗಿದೆ. ನಾವು ನೂಡಲ್ಸ್, ಫ್ರೈಡ್ ರೈಸ್ ತಿನ್ನೋದಕ್ಕೆ ಆ ಥರಕ್ಕೆಲ್ಲ ಚೆನ್ನಾಗಿದೆ. ಇದು 2 ಪ್ಲೇಟ್ ಬರುತ್ತೆ, 2 ಬೌಲ್ ಬರುತ್ತೆ. ಇದು ಒಂದು ಬಾಕ್ಸಲ್ಲಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲನೂ ಆಗಿ ಸೇಫ್ಟಿಯಾಗಿ ಬಂದಿತ್ತು. ಸೊ ಚೆಕ್ ಮಾಡಿ. ದಿಸ್ ಈಸ್ ಮೈ ಫಸ್ಟ್ ಬೈ ಫಾರ್ ಮೈ ನ್ಯೂ ಕ್ರಾಕರಿ ಯೂನಿಟ್. ಇದು ಬಿಟ್ಟು ಇನ್ನೂ ತುಂಬ ಶಾಪಿಂಗ್ ಮಾಡೋದಿದೆ. ಮೊದಲು ಅಂಗಡಿಯಲ್ಲಿ ಹೋಗಿ ನೋಡಿ ಬರೋಣ, ಆಮೇಲೆ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ, ಹೊರಗಡೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಇನ್ನೂ ತೊಗೊಂಡಿಲ್ಲ. ಡಿನ್ನರ್ ಟೈಮ್. ಫ್ರೈ ಮಾಡ್ತಾ ಇದ್ದೀನಿ. ಮೊದಲು ಫಿಶ್ ತಿನ್ಬಿಡೋಣ ಕೂತ್ಕೊಂಡು, ಆಮೇಲೆ ಬೇಕಿದ್ರೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಆಯಿತು. ಲಾಸ್ಟ್ ರೌಂಡ್ ಇದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮೀಟಿಂಗ್ ಯು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ವಾಷಿಂಗ್ ಮಷಿನ್ ರಿಪೇರ್ ಮಾಡೋದಕ್ಕೆ ಅಂದ್ಬಿಟ್ಟು 1 ವಾರ ಆಗಿತ್ತು ಸ್ನೇಹಿತರೆ, ಬಂದೇ ಇರಲಿಲ್ಲ. ಫೋನ್ ಮಾಡಿ ಸಾಕಾಗ್ಬಿಟ್ಟು ನೆನ್ನೆ ಬರ್ತೀನಿ ಅಂತ ಹೇಳಿದ್ರು. ಎಂಗೇಜ್ಮೆಂಟ್ಗೆ ಹೋಗಿದ್ದೀವಿ, ಅಲ್ಲಿ ಬರ್ತೀವಿ ಅಂತ. ಇಲ್ಲ ನಾವು ಇರೋದಿಲ್ಲ ಅನ್ನೋದಕ್ಕೆ ಸದ್ಯ ಹೇಗೋ ಮಾರನೇ ದಿನ ಬಂದಿದ್ದಾರೆ. ಏನಾಯಿತು, ವಾಷಿಂಗ್ ಮಷೀನಲ್ಲಿ ಬಟ್ಟೆ ಹಾಕಿದಾಗ ಇದಕ್ಕಿದಂಗೆ ದಡ್ ಅಂತ ಶಬ್ದ ಬಂತು. ನಾನು ಮುರಿದೇ ಹೋಯ್ತು ವಾಷಿಂಗ್ ಮಿಷಿನು ಅಂದ್ಕೊಂಡೆ. ಆಮೇಲೆ ನೋಡಿದೆ, ಸ್ವಲ್ಪ ಅಬ್ಸರ್ವ್ ಮಾಡಿ, ವಾಷಿಂಗ್ ಮಿಷಿನ್ಗೆ ಹಾಕಿದ್ನೆಲ್ಲ ವಾಶೇ ಆಗಿರಲಿಲ್ಲ. ತೆಗೆದು ಕೈಯಲ್ಲಿ ಹ್ಯಾಂಡ್ ವಾಶ್ ಮಾಡಿ ಒಣಗಾಕಿದ್ದೆ. ಆಮೇಲೆ ನೋಡಿದ್ರೆ ಒಳಗಡೆ ಸಸ್ಪೆನ್ಷನ್ನು ಅಥವಾ ಶಾಕ್ ಅಬ್ಸಾರ್ಬರ್ ಅಂತ ಏನೋ ಇರುತ್ತಂತೆ, 4 ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಟಬ್. ಅದು ಒಂದು ಕಡೆ ಬಿದ್ದೋಗಿತ್ತು. ಸೊ ಸರಿ, ಇದೇನು ಸೀರಿಯಸ್ ಅಲ್ಲ, ಬಂದು ಮಾಡ್ತಾರೆ ಬಿಡು ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ. ಸೊ ಬಂದು ಅದನ್ನು ಸಿಗಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಹಳೆ ವಿಡಿಯೋ ಸ್ನೇಹಿತರೆ, ಒಂದು ಕ್ಲಿಪ್ ತೊಗೊಂಡು ಇಟ್ಕೊಂಡಿದ್ದೆ. ಇದನ್ನು ನಾನು ಕಾಶ್ಮೀರ್ಗೆ ಹೋಗ್ತಿದ್ನಲ್ವಾ, ಆವಾಗ ರೈನ್ ಕೋಟ್ ತರಿಸಿದ್ದು ನಾನು. ಆವಾಗ ಈ ವಿಡಿಯೋ ಕ್ಲಿಪ್ಪಿಂಗ್ ಅದು ಹೆಂಗೆ ಎಲ್ಲಿ ಮಿಸ್ ಆಗಿತ್ತು, ಇವಾಗ ಹೇಗೆ ಸಿಕ್ತು ಅಂತಲೇ ಗೊತ್ತಿಲ್ಲ. ಬಟ್ ಈಗ ರೈನ್ ಕೋಟ್ ಯೂಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ಮಳೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಿಸಿಲಿರುತ್ತೆ,
ಬರೋಷ್ಟೊತ್ತಿಗೆ ಮಳೆ ಶುರುವಾಗಿರುತ್ತೆ. ಅದಕ್ಕೆ ಇವಾಗ ದಿನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೈಲಿ ಹಿಡ್ಕೊಂಡು ಹೋಗ್ಬೇಕು. ಮೊದಲು ರಾಜೇಶ್ ಹತ್ರ ಇದೇ ಬ್ರ್ಯಾಂಡಂದು ಇತ್ತು, ಅದು ಹಳೇದಾಗ್ಬಿಟ್ಟಿತ್ತು ಆ್ಯಂಡ್ ಯೂಸ್ ಮಾಡಿ ಮಾಡಿ ವೇರ್ ಆ್ಯಂಡ್ ಟೇರ್ ಆಗುತ್ತಲ್ವಾ, ಆ ಥರ ಆಗಿತ್ತು. ಅದಕ್ಕೆ ರಾಜೇಶು ಹೊಸದು ತರಿಸು ಅಂತ ಹೇಳಿದರು. ನಾವು ಹೇಗಿದ್ರು ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ನೋ ಅಲ್ಲಿ ನಾವು ಕೂತ್ಕೊಳ್ಬೇಕು ಅಂದರೆ ಈ ಥರದ್ದೇ ವಾಟರ್ ಪ್ರೂಫ್ದು ಇರಬೇಕು. ಅದಕ್ಕೆ ಅವಾಗ ತರಿಸಿದ್ದು ನಾನು. ಅದು ಈಗ ಮಳೆಯಲ್ಲಿ ಯೂಸ್ ಆಗ್ತಾ ಇದೆ. ನನ್ನ ಹತ್ರ ರೈನ್ ಕೋಟ್ ಇರಲಿಲ್ಲ, ಸಾನು ಹತ್ರ ಇತ್ತು, ರಾಜೇಶ್ ಹತ್ರ ಇತ್ತು. ರಾಜೇಶ್ ನೀನು ಒಂದು ತೊಗೊಂಡ್ಬಿಡು ಆ್ಯಂಡ್ ಉದ್ದದ್ದು ಒಂದು ವೇಸ್ಟ್ ಕೋಟ್ ಥರ ತೊಗೊಳ್ಬೇಡ, ಪ್ಯಾಂಟ್ ಇರೋದನ್ನ ತಗೋ. ಯಾಕಂದರೆ ನೀನು ಗಾಡೀಲಿ ಕುತ್ಕೊಂಡಿರ್ಬೇಕಾದ್ರೆ ಪ್ಯಾಂಟ್ ಇದ್ರೇ ಒಳ್ಳೇದು, ಇಲ್ಲಾಂದರೆ ನಿನ್ನ ಬಟ್ಟೆ ಒದ್ದೆ ಆಗಿಬಿಡುತ್ತೆ ಅಂತ. ಸರಿ ಯಾರೋ ಒಬ್ಬರು ಯೂಸ್ ಮಾಡೋಣ ಬಿಡು ಅಂದ್ಬಿಟ್ಟು ಸದ್ಯಕ್ಕೆ ರಾಜೇಶ್ಗೆ ತರಿಸಿದ್ದೆ. ನಾನಿನ್ನ ತೊಗೊಂಡಿಲ್ಲ, ಇಬ್ಬರ ಹತ್ರ ಇದೆ, ರಾಜೇಶ್ ಹತ್ರ ಸಾನು ಹತ್ರ. ಸರಿ ನೋಡೋಣ, ಬೇಕಿದ್ರೆ ಇನ್ನ ನೆಕ್ಸ್ಟ್ ತೊಗೊಳ್ಳೋಣ ಅಂತ. ಇದು ಕ್ವಾಲಿಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲೌನ್ ಫಿಶ್ ಅಂತ ಹೇಳ್ಬಿಟ್ಟು ತುಂಬ ವರ್ಷದಿಂದ ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ. ಇವಾಗ ಅದು ಕಲರ್ ಎಲ್ಲ ಡಿಮ್ ಆಗಿಬಿಟ್ಟು ಒಂಥರ ಹಳೆ ಥರ ಕಾಣ್ತಾ ಇದೆ, ಅದಕ್ಕೆ ಬೇರೆ ತರಿಸಿದ್ದು. ಮೇಲ್ಗಡೆ ಒಂದು ಕೋಟ್ ಲೇಯರ್ ಇರುತ್ತೆ, ಒಳಗಡೆಯಿಂದ ಒಂದು ಲೇಯರ್ ಇರುತ್ತೆ. ಮೇಲ್ಗಡೆದು ಸ್ವಲ್ಪ ಸಿಂಥೆಟಿಕ್, ಒಳಗಡೆ ರಬ್ಬರಿ ಇರುತ್ತೆ, ಅಂದರೆ ನೀರು ಎಂಟರ್ ಆಗಬಾರ್ದು ಅಂತ. ಪ್ಯಾಂಟ್ ಮತ್ತು ಕೋಟ್ ಎರಡೂ ಸೇಮ್ ಮಟೀರಿಯಲ್ ಅಲ್ಲಿ ಇರುತ್ತೆ. ಸೊ ಚೆನ್ನಾಗಿದೆ. ಈಗ ಮಳೆಗಾಲ ಅಲ್ವಾ, ನಿಮಗೂ ಯೂಸ್ ಆಗ್ಬೋದು ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಇದು ಸೈಜ್ ಬೈ ಸೈಜಲ್ಲೂ ಸಿಗುತ್ತೆ. ಸಾನುಗೆ ತೊಗೊಂಡಿದ್ದು ರೈನ್ ಕೋಟ್ ಕೂಡ ಚೆನ್ನಾಗಿದೆ, ಅದೂ ಸೇಮ್ ಬ್ರ್ಯಾಂಡ್ ಅಂತೇನೆ, ಕ್ಲೌನ್ ಫಿಶ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಎರಡು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈಗ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ.